ಈ ಬೇಸಿಗೆಗೆ ಫ್ಯಾನ್ ಗಾಳಿ ಎಲ್ಲ ಸಾಕಾಗಲ್ಲ. ಏನಿದ್ರೂ ಎಸಿ ಹಾಕೊಂಡು ಚಿಲ್ ಆಗಿ ಮಲ್ಕೋಬೇಕು ಅನ್ನೋರೇ ಹೆಚ್ಚು. ಆದ್ರೆ ನಿಮಗೆ ಗೊತ್ತಾ, ಇದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಎಸಿಯಲ್ಲಿ ಮಲಗೋದ್ರಿಂದ ಮೂಗು ಮತ್ತು ಗಂಟಲಿನ ಊತ, ಕೆಮ್ಮು ಮತ್ತು ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳುತ್ತೆ. ಹೀಗಾಗಿ ಈಗಾಗಲೇ ಅಸ್ತಮಾ ಅಥವಾ ಅಲರ್ಜಿಯಂತಹ ಸಮಸ್ಯೆಗಳನ್ನ ಹೊಂದಿರುವವರು ಎಸಿಯನ್ನ ಅವಾಯ್ಡ್ ಮಾಡಲೇಬೇಕು. ಎಸಿಯ ಶೀತ ಮತ್ತು ಶುಷ್ಕ ಗಾಳಿಯು ಚರ್ಮದ ತೇವಾಂಶವನ್ನ ಸಹ ಕಡಿಮೆ ಮಾಡುತ್ತೆ. ಇದು ಚರ್ಮದಲ್ಲಿ ತುರಿಕೆ, ಊತ ಮತ್ತು ಶುಷ್ಕತೆಯನ್ನ ಉಂಟು ಮಾಡಬಹುದು. ಇದರಿಂದ ಸ್ಕಿನ್ ಡ್ರೈ ಆಗಿ ಕಳಹೀನವಾಗುತ್ತೆ. ಎಸಿಯ ತಂಪು ಗಾಳಿ ಸ್ನಾಯುಗಳು ಮತ್ತು ಕೀಲುಗಳಲ್ಲಿ ಬಿಗಿತವನ್ನ ಉಂಟು ಮಾಡಬಹುದು. ತಣ್ಣನೆಯ ಗಾಳಿಗೆ ನೇರವಾಗಿ ಒಡ್ಡಿಕೊಳ್ಳೋದ್ರಿಂದ ಸ್ನಾಯು ಸೆಳೆತ ಮತ್ತು ನೋವು ಉಂಟಾಗುತ್ತೆ. ಎಸಿ ದೇಹದ ರೋಗನಿರೋಧಕ ಶಕ್ತಿಯ ಮೇಲೂ ಪರಿಣಾಮ ಬೀರುತ್ತೆ. ಎಸಿ ಫಿಲ್ಟರ್ನಲ್ಲಿ ಸಂಗ್ರಹವಾದ ಬ್ಯಾಕ್ಟೀರಿಯಾ ಮತ್ತು ಧೂಳು ಸಹ ಸೋಂಕಿಗೆ ಕಾರಣವಾಗಬಹುದು. ಎಸಿಯ ತಂಪಾದ ಗಾಳಿಯು ಕಣ್ಣುಗಳಲ್ಲಿನ ತೇವಾಂಶವನ್ನ ಕಡಿಮೆ ಮಾಡುತ್ತೆ. ಇದು ಕಣ್ಣುಗಳು ಒಣಗಲು ಕಾರಣವಾಗಬಹುದು. ಇನ್ನು ಕಾಂಟ್ಯಾಕ್ಟ್ ಲೆನ್ಸ್ಗಳನ್ನ ಧರಿಸುವವರಲ್ಲಿ ಈ ಸಮಸ್ಯೆ ವಿಶೇಷವಾಗಿ ಕಂಡುಬರುತ್ತೆ. ಒಂದು ವೇಳೆ ಎಸಿ ಬಳಸಲೇಬೇಕು ಅಂತಾದ್ರೆ ಈ ನಿಯಮಗಳನ್ನ ಫಾಲೋ ಮಾಡಿ. ಎಸಿಯ ತಾಪಮಾನವನ್ನ ತುಂಬಾ ಕಡಿಮೆ ಇರಿಸಬೇಡಿ. 22ರಿಂದ 24 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಾಕಾಗುತ್ತೆ. ಎಸಿ ಆನ್ ಮಾಡ್ಕೊಂಡ್ರೆ ರೂಮಲ್ಲಿ ಹ್ಯೂಮಿಡಿಫೈಯರ್ ಅನ್ನ ಇಟ್ಕೊಳ್ಳಿ. ಇದು ಗಾಳಿಯಲ್ಲಿ ತೇವಾಂಶವನ್ನ ಕಾಪಾಡಲು ಸಹಾಯ ಮಾಡುತ್ತೆ. ಧೂಳು ಮತ್ತು ಬ್ಯಾಕ್ಟೀರಿಯಾಗಳು ಸಂಗ್ರಹವಾಗದಂತೆ ಎಸಿ ಫಿಲ್ಟರ್ ಅನ್ನ ನಿಯಮಿತವಾಗಿ ಸ್ವಚ್ಛಗೊಳಿಸಿ. ಇದೇ ರೀತಿಯ ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ಡಾಕ್ಟರ್ ಬಾಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ.